ಸಿಬಿ ಅವರು ಆಲ್ಮೋಸ್ಟ್ ಒಂದು 4-5 ವರ್ಷ ಆದ್ಮೇಲೆ ಈ ಕೈಗೆ ಬೀಜ ಬರ್ಸೋದು ಅಂತಾರಲ್ವಾ, ಈ ತರ ಗೇಮ್ ಆಡಿದ್ದಾರೆ. ಲಿಟ್ರಲಿ ಗುರು ಒನ್ ಆಫ್ ದಿ ಬೆಸ್ಟ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಅಂಡ್ ಭುವನೇಶ್ವರ್ ಕುಮಾರ್ ಬ್ಲಡ್ ಅಂಡ್ ಸೋಲ್ 4 ವಿಕೆಟ್ ಬೌಲಿಂಗ್ ಅಲ್ಲಿ ಅಂಡ್ ಫಸ್ಟ್ ಬಾಲ್ 6. ಕೃಣಾಲ್ ಪಾಂಡ್ಯ ಅವ್ರ ತಮ್ಮನ್ನ ಏನಾದ್ರು ಟೀಮ್ ಇಂದ ಎಮ್ಮೆ ಅವ್ರು ಆಚೆ ಇಟ್ಟಿದಾರ ಅಂತ ಏನಾದ್ರು ಹಾಗೆ ಇಟ್ಕೊಂಡ್ಬಂದು ಹೊಡೆದ್ನೋ ಏನೋ ಗೊತ್ತಿಲ್ಲ, ಬಟ್ ನಾಯಿ ಹೊಡೆದಾಗುರು ಮುಂಬೈಗೆ. ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ಕೃಣಾಲ್ ಪಾಂಡ್ಯ ಅಂತ ಹೇಳ್ಬೋದು. ಅಂಡ್ ಮೈನ್ ಆಗಿ ಒಬ್ಬ ಪ್ಲೇಯರ್ ಬಗ್ಗೆ ಮಾತಾಡ್ಕೋಬೇಕು, ರೊಮಾರಿಯೋ ಶೊಪಟ್. 11 ಬಾಲ್ಗೆ 4 ರನ್. ಇಫ್ ಇನ್ ಕೇಸ್ ಅವ್ರೇನಾದ್ರೂ ಲಾಸ್ಟ್ ಓವರ್ ಅಲ್ಲಿ ಔಟ್ ಆಗಿಲ್ಲ ಅಂತ ಹೇಳಿದಿದ್ರೆ 100% ಎಮ್ಮೈದೆ ಮ್ಯಾಚ್ ಇದು. ಬಿಕಾಸ್ ನೋ ಬಾಲ್ ನ ಕನೆಕ್ಟ್ ಮಾಡಕ್ಕಾಗಿಲ್ಲ, ಫುಲ್ ಟಾಸ್ ನ ಕನೆಕ್ಟ್ ಮಾಡಕ್ಕಾಗಿಲ್ಲ, ಶಾರ್ಟ್ ಬಾಲ್ ನ ಕನೆಕ್ಟ್ ಮಾಡಕ್ಕಾಗಿಲ್ಲ. ಅಂಡ್ RCB ಮ್ಯಾನೇಜ್ಮೆಂಟ್ ಒಂದ್ಸಲಿ ಥಿಂಕ್ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ಲಿ ಫೈನ್. ಈಗ ಲಾಸ್ಟ್ ಇಯರ್ ಅವರು ಒಂದು ಒಳ್ಳೆ ನಾಕ್ ಆಡಿದ್ರು CSK ಜೊತೆ. ಈಗ 11 ಮ್ಯಾಚ್ ಆಡಿದ್ರೆ 11 ಮ್ಯಾಚ್ ಅಲ್ಲಿ 2 ಮ್ಯಾಚ್ ಗೆಲ್ಸಬಹುದಾಗಿತ್ತು. ಈ ಮ್ಯಾಚ್ ಇಫ್ ಇನ್ ಕೇಸ್ ಅವ್ರು ಕೊನೆದಂಗೆ ಇದ್ದಿದ್ರೆ ಗೆಲ್ಸಕ್ ಆಗ್ತಾ ಇರಲಿಲ್ಲ. ಅಂಡ್ ಲಾಸ್ಟ್ ಮ್ಯಾಚ್ ಈಸ್ ದ ರೀಸನ್ ಫಾರ್ ಲಾಸ್. ಬಟ್ ನಾನು ತೆಗ್ದಾಕಿ ಅಂತ ಹೇಳ್ತಿಲ್ಲ, ಜಸ್ಟ್ ರೆಸ್ಟ್ ಕೊಡಿ. ಓಕೆ, 1-2-3 ಮ್ಯಾಚ್ ರೆಸ್ಟ್ ಕೊಟ್ಬಿಟ್ಟು ಜಾರ್ಡನ್ ಕಾಕ್ಸ್ ಯಾರನ್ನಾದ್ರೂ ತಗೊಂಡು ಅದಾದ್ಮೇಲೆ ಇವ್ರನ್ನ ತಗೊಂಡ್ಬನ್ನಿ. ಅದು ಬಿಟ್ಟು ನೀವು ಕಂಟಿನ್ಯೂಸ್ ಆಗಿ ಏನೋ ಸಾಧನೆ ಮಾಡಿರೋ ತರ ಬ್ಯಾಕ್ ಟು ಬ್ಯಾಕ್ ಚಾನ್ಸಸ್ ಕೊಡ್ತಿದ್ರೆ, ಮ್ಯಾಚ್ ಏನಾದ್ರು ಹೋಗಿದ್ದಿದ್ರೆ ನೀವೇ ಅದಕ್ಕೆ ಡೈರೆಕ್ಟ್ ಆಗಿ ರೆಸ್ಪಾನ್ಸಿಬಲ್. ಅಂಡ್ ಜಿತೇಶ್ ಶರ್ಮಾ ಅವರು 2-3 6 ಹೊಡೆದ್ರು, ತುಂಬಾ ಖುಷಿ ಆಯ್ತು. ಐ ಹೋಪ್ ಮ್ಯಾಚ್ ನೋಡಿದವ್ರಿಗೆ ಮಾತ್ರ ಆ ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗತ್ತೆ, ಬೇರೆಯವರು ಇಷ್ಟ. ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬೈ.